ಕೂದಲು ಉದುರಿ ತುಂಬಾನೇ ತೆಳುವಾಗಿದೆಯಾ? ಹಲವಾರು ರೀತಿಯ ಹೇರ್ ಆಯಿಲ್ ಅನ್ನ ಅಪ್ಲೈ ಮಾಡಿದ್ರು ಕೂಡ ಹೇರ್ ಫಾಲ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಹಾಗಿದ್ರೆ ಕೂದಲು ಸ್ಟ್ರಾಂಗ್ ಆಗಿ ಲೆಂತಿಯಾಗಿ ಕಪ್ಪಾಗಿ ಬೆಳಿಲಿಕ್ಕೆ ಬೇಕಾದಂತ ರಿಚ್ ಆಗಿ ನ್ಯೂಟ್ರಿಯೆಂಟ್ಸ್ ಇಂದ ಕೂಡಿದಂತಹ ಈ ಮನೆ ಮದ್ದನ್ನು ಅಪ್ಲೈ ಮಾಡಿ. ಡಾಕ್ಟರ್ ನನಗೆ ಇದನ್ನೇ ಸಜೆಸ್ಟ್ ಮಾಡಿದ್ದು. ಹೌದು ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಒಂದು ಮನೆ ಮದ್ದನ್ನು ಹೇಳಿದರೆ ಕೂದಲು ತುಂಬಾನೇ ದಟ್ಟವಾಗಿ ಬೆಳೆಯುತ್ತೆ. ತಲೆ ಸ್ನಾನ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದೆಯಾ? ಸ್ಪ್ಲಿಟ್ ಅಂಡ್ ಹೇರ್ ಆಗಿ ಡ್ಯಾಂಡ್ರಫ್ ಆಗಿದ್ರು ಕೂಡ ಈ ಮನೆ ಮದ್ದು ಹೇರ್ ಫಾಲ್ ಅನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡುತ್ತೆ. ಅದರ ಜೊತೆಗೆ ಕೂದಲು ಮತ್ತೆ ಚಿಗುರಿ ಬೆಳೆಯುವಂತೆ ಮಾಡುತ್ತೆ. ಅದು ಸ್ಟ್ರಾಂಗ್ ಆಗಿ ಲಾಂಗ್ ಆಗಿ ಬೆಳೆಯುವಂತೆ ಮಾಡುತ್ತೆ. ಯಾವುದೇ ರೀತಿಯ ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆನ ಕಡಿಮೆ ಮಾಡುತ್ತೆ. ಅದರಲ್ಲೂ ಇದನ್ನು ತಯಾರಿ ಮಾಡೋದಂತೂ ತುಂಬಾ ಈಸಿ. ಮನೇಲಿ ಒಂದು 5 ನಿಮಿಷದಲ್ಲಿ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು. ಕಡಿಮೆ ಖರ್ಚಿನಲ್ಲಿ ಸಿಂಪಲ್ ಆಗಿ ಅಷ್ಟೇ ಪವರ್ಫುಲ್ ಆದಂತಹ ಮನೆ ಮದ್ದನ್ನು ನಾವು ತಯಾರಿ ಮಾಡಿಕೊಂಡು ನಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಸ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ಮನೆ ಮದ್ದು ತಯಾರಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ, ಅದು ಫ್ರೀಯಾಗಿ. ಬನ್ನಿ ಹಾಗಾದರೆ ಇಮಿಡಿಯೇಟ್ ಆಗಿ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಿ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುವಂತಹ ಪವರ್ಫುಲ್ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ರಲ್ಲ, ಇಲ್ಲಿ ನಾನು 1 ಕಪ್ ನೀರನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಕುಡಿಯುವ ನೀರನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ಇದಕ್ಕೆ ನಾವಿವಾಗ ಮೆಂತೆಯನ್ನು ಹಾಕೊಳ್ಳೋಣ. 1 ಸ್ಪೂನ್ ಮೆಂತೆ ಆದರೆ ಸಾಕಾಗತ್ತೆ. ಮೆಂತೆಯಂತೂ ಯಾವುದೇ ಪದಾರ್ಥಗಳಿಗೆ ಹೋಲಿಕೆ ಮಾಡಿದರೂ ಕೂಡ ಕೂದಲಿನ ಬೆಳವಣಿಗೆಗೆ, ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೆ ಪವರ್ಫುಲ್ ಆದಂಥ ಕಾಳಂತ ಹೇಳ್ಬೋದು. ಅಷ್ಟು ಚೆನ್ನಾಗೇ ಇದು ಕೆಲಸ ಮಾಡುತ್ತೆ. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಮೆಂತ್ಯನ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿದಂತಹ ರೋಸ್ಮೆರಿ ಲೀವ್ಸನ್ನು ಹಾಕ್ಕೊಳ್ಳೋಣ. ಈ ರೋಸ್ಮೆರಿ ಲೀವ್ಸಿಗೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಕೂದಲ ಬೆಳವಣಿಗೆಗೆ ಮತ್ತು ಹೇರ್ ಫಾಲ್ ಆಗ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ರೋಸ್ಮೆರಿ ಲೀವ್ಸ್ ನಿಮಗೆ ಗ್ರಾಸರಿ ಶಾಪಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ರೋಸ್ಮೆರಿ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮಾರ್ಕೆಟಲ್ಲಿ ರೋಸ್ಮೆರಿ ಸಿರಮ್ ಅಂತ ಸಿಗತ್ತೆ, ತುಂಬಾ ಕಾಸ್ಟ್ಲಿ ಇರುತ್ತೆ. ಆದರೆ ಮನೇಲಿ ತಯಾರಿ ಮಾಡಿಕೊಂಡ್ರೆ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿರೋದಿಲ್ಲ. ನಿಮ್ಗೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗತ್ತೆ. ಮತ್ತು ಇದನ್ನು ತಯಾರಿ ಮಾಡ್ಕೊಳ್ಳೋದು ತುಂಬ ಈಸಿ. ಒಂದು ಸಲ ನೀವು ರೋಸ್ಮೆರಿ ಲೀವ್ಸನ್ನು ಮಾರ್ಕೆಟಿಂದ ತೊಗೊಂಡು ಬಂದರೆ ತುಂಬ ಸಲ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು. ತುಂಬಾ ಈಸಿಯಾಗಿ ಲೋ ಬಜೆಟಲ್ಲಿ ನಾವು ಈ ಅದ್ಭುತವಾದಂಥ ಪವರ್ಫುಲ್ ಸಿರಮನ್ನು ತಯಾರಿ ಮಾಡ್ಕೊಳ್ಬೋದು. ಈ ರೋಸ್ಮೆರಿ ಲೀವ್ಸನ್ನು ಯಾಕೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂದರೆ, ಫ್ರೆಂಡ್ಸ್, ಇದರಲ್ಲಿ ನಮ್ಮ ಕೂದಲು ಬೆಳೆಯಲು ಬೇಕಾದಂಥ ರಿಚ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಒಂದು ಒಳ್ಳೆ ಕಾಂಪೌಂಡ್ ಇರುವುದರಿಂದ ನಮ್ಮ ಕೂದಲಿನ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಸ್ಟಿಮ್ಯುಲೇಟ್ ಮಾಡಿ ಸ್ಕ್ಯಾಲ್ಪಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡಿ. ಅದರಲ್ಲೂ ಇದು ಮುಖ್ಯವಾಗಿ ಹೇರ್ ಗ್ರೋತನ್ನು ಎನ್ಕರೇಜ್ ಮಾಡುತ್ತೆ ಅಥವಾ ಹೇರ್ ಗ್ರೋತ್ ಫಾಸ್ಟ್ ಆಗಿ ಆಗುವಂತೆ ಮಾಡುತ್ತೆ. ಜೊತೆಗೆ ಹೇರ್ ರೂಟ್ಸನ್ನು ಸ್ಟ್ರೆಂಥನ್ ಮಾಡುತ್ತೆ. ಅದರಲ್ಲೂ ರೋಸ್ಮೆರಿ ಮತ್ತು ಮೆಂತೆಯಲ್ಲಿರುವಂಥ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳು ಯಾವ ಪದಾರ್ಥಗಳಲ್ಲಿ ಇರುವುದಿಲ್ಲ. ನಾವು ಆಯಿಲ್ ಹಾಕಿದರೂ ಕೂಡ ಅದರಲ್ಲಿ ನಮಗೆ ಕೂದಲು ಬೆಳೆಯಲು ಬೇಕಾದಂಥ ಯಾವುದೇ ನ್ಯೂಟ್ರಿಯೆಂಟ್ಸ್ ಸಿಗೋದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಆದರೆ ಇವೆರಡೂ ಪದಾರ್ಥಗಳಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆ. ಇದು ನಮ್ಮ ಸ್ಕ್ಯಾಲ್ಪಿಗೆ ಅಥವಾ ಕೂದಲ ಬುಡಕ್ಕೆ ತಾಗಿದಾಗ ಕೂದಲಿಗೆ ಒಂದು ಒಳ್ಳೆಯ ಆರೈಕೆ ಸಿಕ್ಕಾಗತ್ತೆ, ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಸಿಕ್ಕಾಗಿ ಕೂದಲು ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ. ಇವಾಗ ನೀವು ನೋಡಿದ್ರಲ್ಲ, ಈ 2 ಪದಾರ್ಥಗಳು ಎಷ್ಟು ನಮ್ಮ ಕೂದಲ ಬೆಳವಣಿಗೆಗೆ ಒಳ್ಳೆಯದು ಅಂತ. ಅದೇ ರೀತಿ ಲವಂಗ ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಈ ಲವಂಗ ಹೇರ್ ಫಾಲನ್ನು ರೆಡ್ಯೂಸ್ ಮಾಡೋದ್ರ ಜೊತೆಗೆ ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ. ತುಂಬ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆದರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಈ ಲವಂಗ ಇಂತಹ ಸಮಸ್ಯೆನ ಕಡಿಮೆ ಮಾಡುತ್ತೆ. ಕೆಲವೊಮ್ಮೆ ಸ್ಕ್ಯಾಲ್ಪಲ್ಲಿ ಇಚ್ಚಿಂಗ್ ಆಗೋದು, ಇರಿಟೇಷನ್ ಆಗೋದು, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿದೆ. ಹಾಗಾಗಿ ಈ ಲವಂಗದ ರಸ ಹೇರ್ ಗ್ರೋತಿಗೆ ಒಂದು ಟಾನಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕೂದಲಿನ ಬುಡಕ್ಕೆ ಅಥವಾ ಸ್ಕ್ಯಾಲ್ಪಿಗೆ ಒಂದು ಆರೋಗ್ಯಕರವಾದಂಥ ವಾತಾವರಣವನ್ನು ಒದಗಿಸ್ಕೊಡುತ್ತೆ. ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗುವುದನ್ನು ಇದು ತಡೆಗಟ್ಟುತ್ತೆ. ಹಾಗಾಗಿ ಕೂದಲು ಬುಡದಿಂದಲೇ ಸ್ಟ್ರೆಂತ್ ಆಗಿ ಗಟ್ಟಿಯಾಗಿ ಬೆಳಿಲಿಕ್ಕೆ ಸಹಕಾರಿಯಾಗತ್ತೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ದೀರಲ್ಲ, ಈ ಎಲ್ಲ ಪದಾರ್ಥಗಳನ್ನು ನಾವು ಒಂದು 2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ
ಕೂದಲು ಬೆಳೆಯಲು ಬರೀ ಎಣ್ಣೆ ಒಂದೇ ಅಲ್ಲ, ಹೇರ್ ಫಾಲ್ ಅನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಹೇರ್ ಗ್ರೋತ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಡಾಕ್ಟರ್ ಕೂಡ ಇದೇ ಸಿರಮ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಮಾರ್ಕೆಟ್ ಅಲ್ಲಂತೂ ಇದ್ರ ರೇಟ್ ತುಂಬಾನೇ ಇದೆ ಫ್ರೆಂಡ್ಸ್. ಯಾಕೆ ನಾವು ಆರಾಮಾಗಿ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಇದನ್ನ ತಯಾರಿ ಮಾಡ್ಕೊಳ್ಬೋದಲ್ವಾ. ನನಗಂತೂ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿದೆ. ಇವಾಗ ಸ್ಟವ್ ಅನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಹೇರ್ ಸಿರಮ್ ಇದೆಯಲ್ಲ ಫ್ರೆಂಡ್ಸ್, ತುಂಬಾ ಜನಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಗ್ರೇ ಹೇರ್ ಆಗ್ತಾ ಇರುತ್ತೆ. ಅದನ್ನ ಸ್ಟಾಪ್, ಅದರಲ್ಲೂ ಪುರುಷರಿಗೆ ಬೇಗ ಬಕ್ಕು ತಲೆ ಆಗ್ತಾ ಇದೆ ಅಂತ ಅನ್ಕೊಂಡಾಗ ಈ ಹೇರ್ ಸಿರಮ್ ಅನ್ನ ನೀವು ಟ್ರೈ ಮಾಡಿ ನೋಡಿ. ಎಷ್ಟು ಬೇಗ ನಿಮ್ಮ ಕೂದಲು ಬೆಳಿಲಿಕ್ಕೆ ಬೇಗ ಬಕ್ಕು ತಲೆ ಆಗುವುದನ್ನು ನಾವು ತಡೆಗಟ್ಟಬಹುದು ಫ್ರೆಂಡ್ಸ್. ಇದನ್ನು ಅಪ್ಲೈ ಮಾಡೋದು ಕೂಡ ತುಂಬ ಈಸಿ. ಈ ಥರ ಕಾಟನ್ ತೊಗೊಂಡು ಈ ಸಿರಮಲ್ಲೇ ಡಿಪ್ ಮಾಡಿ ನೀವು ಚೆನ್ನಾಗಿ ಹೇರ್ ರೂಟ್ಸಿಗೆ ಅಪ್ಲೈ ಮಾಡೋದ್ರಿಂದಲೂ ನಾವು ಉಪಯೋಗಿಸ್ಕೊಳ್ಬೋದು. ಅದಲ್ಲದೆ ಈ ರೀತಿ ಒಂದು ಸ್ಪ್ರೇ ಬಾಟ್ಲಿಗೆ ನಾವು ಇದನ್ನು ಫಿಲ್ ಮಾಡಿಬಿಟ್ಟು ಈ ಸಿರಮನ್ನು ನೀಟಾಗಿ ನಾವು ಸ್ಪ್ರೇ ಮಾಡಿಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡ್ತಾ ಇದ್ದೀನಿ. ಈ ಸಿರಮನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ತಯಾರಿ ಮಾಡಿ ಇಟ್ಕೊಳ್ಬೋದು. ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನೀವು 2 ವಾರಗಳ ಕಾಲ ಇದನ್ನು ಯೂಸ್ ಮಾಡ್ಬೋದು. ಪದೇ ಪದೇ ತಯಾರಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ತುಂಬಾ ಅದ್ಭುತವಾಗಿ ಈ ಸಿರಮ್ ಕೆಲಸ ಮಾಡುತ್ತೆ. ತುಂಬಾ ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ನಾವು ಹೇರ್ ಗ್ರೋತನ್ನು ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಈ ಸಿರಮನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇದು ತುಂಬಾ ಮುಖ್ಯವಾದಂಥ ವಿಷಯ ಆಗಿರುತ್ತೆ ಫ್ರೆಂಡ್ಸ್. ಈ ಸಿರಮನ್ನು ನೀವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕೂದಲು ಸ್ವಚ್ಛವಾಗಿರಬೇಕು. ನೀವು ತಲೆ ಸ್ನಾನ ಮಾಡಿ ಮಾರನೇ ದಿವಸ ಅಥವಾ ಅವತ್ತಿನ ದಿನವೇ ಇದನ್ನು ಯೂಸ್ ಮಾಡಿ. ನಿಮ್ಮ ತಲೆಯಲ್ಲಿ ಕೊಳೆ ಇದ್ದು ಆಯಿಲ್ ಇದ್ದರೆ ಇದನ್ನು ಯೂಸ್ ಮಾಡಿದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಸ್ಕ್ಯಾಲ್ಪ್ ಕ್ಲೀನಾಗಿರಬೇಕಾಗತ್ತೆ. ಹಾಗಾಗಿ ಈ ಸಿರಮನ್ನು ಈ ರೀತಿ ಸ್ಪ್ರೇ ಬಾಟ್ಲಿಗೆ ನೀವು ಫಿಲ್ ಮಾಡಿ ಕೂದಲಿನ ಬುಡಕ್ಕೆ ಚೆನ್ನಾಗಿ ನೀವು ಸ್ಪ್ರೇ ಮಾಡ್ಕೊಳ್ಳಿ. ಇದನ್ನು ನೀವು ಮಕ್ಕಳ ಕೂದಲಿಗೂ ಕೂಡ ಅಪ್ಲೈ ಮಾಡ್ಬೋದು. ಮಕ್ಕಳಲ್ಲೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ ಮತ್ತು ಗ್ರೇ ಹೇರ್ ಆಗ್ತಾ ಇರುತ್ತೆ. ಪುರುಷರು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್. ನೀವು ಆಯಿಲ್ ಹಾಕಿದರೆ ಒಂಥರ ನಿಮಗೆ ಇರಿಟೇಟ್ ಆಗ್ತಾ ಇರುತ್ತೆ. ಅಂತಹ ಯಾವುದೇ ಸಮಸ್ಯೆ ಇದನ್ನು ಒಂದು 2 ರಿಂದ 3 ನಿಮಿಷ ಅಥವಾ ಜಾಸ್ತಿ ಅಂದರೆ 5 ನಿಮಿಷದಲ್ಲಿ ತಯಾರಿ ಮಾಡಿಕೊಂಡು ನೀಟಾಗಿ ನಿಮ್ಮ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿ ಸ್ಪ್ರೇ ಮಾಡಿಕೊಂಡು ಆಮೇಲೆ ಒಂದು 10 ನಿಮಿಷ ಕೂದಲಲ್ಲಿ ಇದ್ದರೆ ಸಾಕು. ಅಟ್ಲೀಸ್ಟ್ 20 ಮಿನಿಟ್ಸ್ ಇದ್ದರೆ ಸಾಕು. ಸ್ವಲ್ಪ ನಿಮಗೆ ಕೂದಲಲ್ಲಿ ಒಣಗಿದೆ, ಡ್ರೈ ಆಗ್ತಾ ಇದೆ ಅಂದರೆ ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು. ಅಷ್ಟು ಚೆನ್ನಾಗಿ ನಿಮ್ಮ ಕೂದಲಿನ ಬುಡ ಅಬ್ಸರ್ವ್ ಮಾಡುತ್ತೆ. ನಿಮ್ಮ ಕೂದಲಿಗೆ ಇದನ್ನು ಸ್ಪ್ರೇ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀವು ಲೈಟಾಗಿ ಕೂದಲಿಗೆ ಅಂದರೆ ಕೂದಲಿನ ಬುಡಕ್ಕೆ ಮಸಾಜ್ ಕೊಡಬೇಕು. ಸ್ಕ್ಯಾಲ್ಪಿಗೆ ಲೈಟಾಗಿ, ತುಂಬ ಫೋರ್ಸ್ ಮಾಡಬೇಡಿ. ಈ ರೀತಿ ನೀವು ಲೈಟಾಗಿ ಮಸಾಜ್ ಕೊಡೋದ್ರಿಂದ ನಿಮ್ಮ ಕೂದಲಿನ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾವುದೇ ಡೆಡ್ ಸ್ಕಿನ್ ಇದ್ದರೂ ಒಂಥರ ಡ್ಯಾಂಡ್ರಫ್ ಇದ್ದರೂ ಅದೆಲ್ಲ ರಿಮೂವ್ ಆಗುತ್ತೆ. ಸ್ಕ್ಯಾಲ್ಪ್ ತುಂಬ ಈಸಿಯಾಗಿ ರಿಜ್ಯುವನೇಟ್ ಆಗಿ ಅಲ್ಲಿ ಒಂದು ಒಳ್ಳೆ ಹೊಸ ಕೂದಲು ಬೆಳಿಲಿಕ್ಕೆ, ಇಲ್ಲ ಇರುವಂಥ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಈ ಹೇರ್ ಗ್ರೋತ್ ಸಿರಮನ್ನು ನೀವು ಯೂಸ್ ಮಾಡಬೇಕಾದ್ರೆ ನಿಮ್ಮ ಕೂದಲು ತುಂಬಾ ಕ್ಲೀನ್ ಆಗಿರಬೇಕು. ಕೂದಲಿನ ಬುಡದಲ್ಲೂ ಕೂಡ ಯಾವುದೇ ರೀತಿ ಆಯಿಲ್ ಇರಬಾರ್ದು. ಹೇರ್ ವಾಶ್ ಮಾಡಿ ಮಾರನೇ ದಿವಸ ಇದನ್ನು ಯೂಸ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ವಿಷಯ ಆಗಿರುತ್ತೆ ಫ್ರೆಂಡ್ಸ್. ನೀವು ಈ ಸಿರಮನ್ನು ಯೂಸ್ ಮಾಡಿ ಒಂದು 20 to 30 ಮಿನಿಟ್ಸ್ ಬೇಕಾದರೆ ನೀವು ಇಟ್ಕೊಳ್ಬೋದು. ಆಮೇಲೆ ಬರೀ ತಣ್ಣೀರಿನಿಂದ ನೀವು ಹೇರ್ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಸೋಪ್ ಶಾಂಪೂನ ಯೂಸ್ ಮಾಡಬೇಡಿ. ಇನ್ನು ಈ ಸೂಪರ್ ಆಗಿರುವಂಥ ಪವರ್ಫುಲ್ ಆದಂಥ ಹೇರ್ ಬೂಸ್ಟಿಂಗ್ ಸಿರಮನ್ನು ನಾವು ಎಷ್ಟು ಸಲ ಯೂಸ್ ಮಾಡಬೇಕು ಅಂದರೆ ವಾರಕ್ಕೆ 2 ಸಲ ಯೂಸ್ ಮಾಡಿ. ಇವಾಗ ನೀವು ಕೇಳ್ಬೋದು ಶಾಂಪೂ ಯಾವಾಗ ಮಾಡಬೇಕು ಅಂತ ಹೇಳಿ. ಈ ಸಿರಮನ್ನು ಅಪ್ಲೈ ಮಾಡಿ ಒಂದು 2 ದಿವಸ ಆದಮೇಲೆ ಮಧ್ಯದಲ್ಲಿ ಶಾಂಪೂ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಒಳ್ಳೆ ಹೇರ್ ಸಿರಮ್ ಇದು ಅಂತ ಹೇಳಿ. ಕೂದಲು ಬೆಳೆಯಲು ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಹೇರ್ ಸಿರಮಲ್ಲಿದೆ. ಇನ್ಯಾಕೆ ತಡ, ಬೇಗ ಬೇಗ ಇದನ್ನು ತಯಾರಿ ಮಾಡ್ಕೊಳ್ಳಿ, ಕೂದಲಿಗೆ ಅಪ್ಲೈ ಮಾಡಿ. 100 ಅಲ್ಲ 200% ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ನೀವು ಕಮೆಂಟ್ಸನ್ನು ನನಗೆ ಹಾಕಲೇಬೇಕು, ಯಾವ ರೀತಿ ನಿಮ್ಮ ಕೂದಲು ಬೆಳವಣಿಗೆ ಆಗಿದೆ ಅಂತ ಹೇಳಿ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.